ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರತಕ್ಕಂತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಲ್ಲಿ ಕರ್ನಾಟಕ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ಮತ್ತು ಕರ್ನಾಟಕ ರಾಜ್ಯ ಹಿಂದೂ ಜಾತಿಗಳ ಒಕ್ಕೂಟದ ಸಂಯುಕ್ತಾಶ್ರಯದಲ್ಲಿ ನಾವು ಇವತ್ತು ದಿವಸ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ತಮಗೆ ಹಕ್ಕೊತ್ತಾಯ ಮಾಡುವುದೇನೆಂದರೆ ಏನು ಈ ರಾಜ್ಯದಲ್ಲಿ ಇವತ್ತಿನ ದಿವಸ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ಜಗದ್ದೂರ್ತಿ ಬಸವೇಶ್ವರರ ಸಮಸಮಾಜದ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಿರ್ತಕ್ಕಂಥ ತಾವುಗಳು ಇವತ್ತು ಈ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗದವರು ಈ ರಾಜ್ಯದ ಆಸ್ತಿಯನ್ನ ಸಮಾನವಾಗಿ ಹಂಚಿಕೆ ಆಗಬೇಕು, ಎಲ್ಲರೂ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಒಂದು ಸಮತೋಲ ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ಕಲ್ಪನೆಯೊಂದಿಗೆ ತಾವು ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ 1993ರಲ್ಲಿ ಈ ರಾಜ್ಯದಲ್ಲಿ ಎಲ್ಲ ಜಾತಿ ಜನಾಂಗದವರ ಗಣತಿ ಆಗಬೇಕು, ಜಾತಿ ಗಣತಿ ಆಗಬೇಕು ಮತ್ತು ಸಾಮಾಜಿಕ ಶೈಕ್ಷಣಿಕ ಸರ್ವೆ ಆಗಬೇಕು ಅಂತೇಳಿ ನೀವು 2 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ರಿ. ಅದಾದ ನಂತರ ಬಂದಿರತಕ್ಕಂಥ ಸರ್ಕಾರಗಳು ಅದನ್ನ ಮಾಡಲಿಲ್ಲ. ಆದ್ರೂ ಸಹಿತ ನೀವು ಮತ್ತೆ 2023ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ 13ರಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿ ಆದ ಮೇಲೆ ನೀವು 2014ನೇ ಇಸ್ವಿಯಲ್ಲಿ ಏನು ಹಿರಿಯ ನ್ಯಾಯವಾದಿಯಾಗಿರ್ತಕ್ಕಂಥ ಗೌರವಾನ್ವಿತ ಎಚ್ ಕಾಂತರಾಜರವರ ನೇತೃತ್ವದಲ್ಲಿ ರಾಜ್ಯ ಹಿಂದೂ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿ ಒಂದು ಸಮಿತಿಯನ್ನು ಮಾಡಿ ಆಯೋಗವನ್ನು ರಚನೆ ಮಾಡಿ ಆ ಮೂಲಕ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದ ಎಲ್ಲ ಸಮಾಜದ ಬಂಧುಗಳಿಗೆ ಇವತ್ತು ದಿವಸ ನೀವು ಮನೆ ಮನೆಗೆ ಹೋಗಿ ಸಮೀಕ್ಷೆಯನ್ನ ಮಾಡಿಸ್ತಕ್ಕಂಥದ್ದಿದೆ. ಈ ಸಮೀಕ್ಷೆಯನ್ನ ಈ ರಾಜ್ಯದ ಎಲ್ಲ ಜಾತಿ ಜನಾಂಗದವರು, ಪ್ರಾಥಮಿಕ ಶಾಲಾ ಶಿಕ್ಷಕರು, ಪ್ರೌಢಶಾಲಾ ಶಿಕ್ಷಕರು, ಎಲ್ಲ ಜಾತಿ ಜನಾಂಗದವರು ಸುಮಾರು 1,30,000 ಗಣತಿದಾರರು ಇವತ್ತು ದಿವಸ 1,27,00,000 ಮನೆಗೆ ಸಮೀಕ್ಷೆಯನ್ನ ಮಾಡಿರ್ತಕ್ಕಂಥದ್ದು ಒಂದು ಐತಿಹಾಸಿಕ ಚಾರಿತ್ರಿಕವಾಗಿರ್ತಕ್ಕಂಥ ಇದೊಂದು ಮೈಲಿಗಲ್ಲು ಅಂತ ಹೇಳಕ್ ಬಯಸ್ತೇನೆ. ಇವತ್ತಿನ ದಿವಸ ಈ ರೀತಿಯಾಗಿ ವೈಜ್ಞಾನಿಕವಾಗಿ ಈ ದತ್ತಾಂಶವನ್ನು ಕಲೆಕ್ಟ್ ಮಾಡಿದಿರಿ. ಅದು ಇವತ್ತಿನ ದಿವಸ ಎಲ್ಲಾ ಜಿಲ್ಲಾಧಿಕಾರಿಗಳ ಒಂದು ಆಫೀಸ್ನಲ್ಲಿ ಇದೆ. ಅದು ಮನೆ ಮನೆಗೆ ಹೋಗಿ ಮಾಡಿರ್ತಕ್ಕಂಥ ಗಣತಿಯನ್ನ 2011ರಲ್ಲಿ ಏನು ಮಾಡಿದ್ರು ಅದನ್ನೇ ಲ್ಯಾಂಡ್ ಮ್ಯಾಪ್ ಅನ್ನ ತಗೊಂಡು ಒಂದು ಸರ್ವೆ ಗಣತಿದಾರನಿಗೆ 150 ಮನೆಯಿಂದ 200ವರೆಗೆ ಮನೆ ಹಂಚಿಕೆಯನ್ನ ಮಾಡಿ ಆ ಮೂಲಕ ಸರ್ವೆಯನ್ನ ಮಾಡಿರ್ತಕ್ಕಂಥದ್ದಿದೆ. ಈ ರೀತಿಯಾಗಿ ಮಾಡಿರ್ತಕ್ಕಂಥ ಮನೆ ಮನೆ ಸಮೀಕ್ಷೆ ಸರ್ವೆಯನ್ನ BEL ಸಂಸ್ಥೆಯವರು ಅದನ್ನ ಡಿಜಿಟೀಕರಣ ಮಾಡಿದ್ದಾರೆ. ಡಿಜಿಟೀಕರಣ ಮಾಡಿ ಇವತ್ತು ದಿವಸ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳಲ್ಲಿ ದತ್ತಾಂಶ ಸಂಗ್ರಹ ಇದೆ. ಅದನ್ನ ಸುಮಾರು 1 ವಾರಗಳವರೆಗೆ IIM ಸಂಸ್ಥೆಯವರು ಅದನ್ನ ಸಮೀಕ್ಷೆ ಮಾಡಿ ಇದು ವೈಜ್ಞಾನಿಕವಾಗಿದೆ ಅಂತ ಹೇಳಿ ಸರ್ಟಿಫಿಕೇಟ್ ಮಾಡಿದ್ದಾರೆ. ಇಷ್ಟಿದ್ರು ಸಹಿತ ಇವತ್ತಿನ ದಿವಸ ಮೇಲ್ವರ್ಗದವರು ಅದನ್ನ ವಿರೋಧ ಮಾಡ್ತಾ ಇದ್ದಾರೆ. ಅರೆ, ನೀವು ಯಾಕೆ ವಿರೋಧ ಮಾಡ್ತಾ ಇದ್ದೀರಿ? ನೀವು ಇದನ್ನ ಏನಾದ್ರು ನೋಡಿದೀರಾ? ನೀವೇನಾದ್ರೂ ಈ ವರದಿಯನ್ನು ಓದಿದೀರಾ? ಯಾವ್ದು ಇಲ್ಲೇ ಇನ್ನ ಕ್ಯಾಬಿನೆಟ್ನಾಗ ಇವಾಗ ಬಂದದ, ಮಂತ್ರಿಗಳ ಕೈಯಾಗಿ ಈಗ ಕೊಟ್ಟಾರ. ಅದು ನಾವೇ ಇವತ್ತು ಯಾರು ನೋಡೇ ಇಲ್ಲ. ನೋಡ್ಲಾರ್ದನ್ನೇ ನೀವು ಇದು ವೈಜ್ಞಾನಿಕ ಅಲ್ಲ ಅಂತ ಹೆಂಗ್ರಿ ಹೇಳ್ತೀರಿ? ನೀವು ಯಾವುದು ವರದಿ ವಿರೋಧ ಮಾಡಿಲ್ಲ. ನೀವು 1918ನೇ ಇಸ್ವಿಯಲ್ಲಿ ಜಸ್ಟಿಸ್ ಮಿಲ್ಲರ್ ಸಮಿತಿ ಸಹಿತ ವಿರೋಧ ಮಾಡಿದಿರಿ. ಡಾಕ್ಟರ್ ನಾಗನಗೌಡ 1960ನೇ ಇಸ್ವಿಯಲ್ಲಿ ಡಾಕ್ಟರ್ ನಾಗನಗೌಡರ ವರದಿಯನ್ನು ವಿರೋಧ ಮಾಡಿದಿರಿ. ವೆಂಕಟಸ್ವಾಮಿ ಆಯೋಗನ ವಿರೋಧ ಮಾಡಿದಿರಿ. ನೀವು ಅದನ್ನ ಸ್ವೀಕಾರ ಮಾಡಿದಿರಿ. ಹಿಂದೂ ವರ್ಗಗಳ ಆಯೋಗದಿಂದ ಮಾಡಿರ್ತಕ್ಕಂಥ ಎಲ್ಲಾ ವರದಿಗಳನ್ನು ಸಹಿತ ನೀವು ವಿರೋಧ ಮಾಡಿದಿರಿ. ಇವತ್ತು ಕಾಂತರಾಜ್ ವರದಿನ ವಿರೋಧ ಮಾಡ್ತಾ ಇದ್ದೀರಿ. ಇದಕ್ಕೆ ನಾವು ಇವತ್ತು ಶೋಷಿತ ಸಮುದಾಯ ನೀವು ವಿರೋಧ ನೀತಿಯನ್ನು ಖಂಡಿಸ್ತಾ ಇದ್ದೀವಿ. MLA ವಿರೋಧ ಮಾಡ್ಲಿ, MP ವಿರೋಧ ಮಾಡ್ಲಿ, ಯಾರೇ ವಿರೋಧ ಮಾಡ್ಲಿ, ಬರ್ತಕ್ಕಂಥ ದಿನಮಾನಗಳಲ್ಲಿ ದೊಡ್ಡ ಪ್ರಮಾಣದ ಹೋರಾಟ ಮಾಡ್ತೀವಿ ನಿಮ್ಮ ವಿರುದ್ಧ. ಮತ್ತು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಒಂದು ಮತದಾನದ ಹಕ್ಕಿದೆ, ಆ ಹಕ್ಕಿನ ಮೂಲಕ ನಿಮಗೆ ತಕ್ಕ ಪಾಠ ಕಲಿಸ್ತೀವಿ ಅಂತ ಹೇಳಿ ನಾವು ಇವತ್ತಿನ ದಿವಸ ಒಕ್ಕೂಟದ ಮೂಲಕ ಹೇಳಕ್ ಬಯಸ್ತೀವಿ. ಆ ಕಾರಣಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಇದೆ, ಒಕ್ಕೂಟದಿಂದ ಮನವಿ ಇದೆ, ಯಾವುದೇ ಕಾರಣಕ್ಕೂ ಯಾವುದೇ ಸಭೆ ಸಮಾರಂಭ ಗೊಡ್ಡು ಬೆದರಿಕೆಗಳಿಗೆ ಹೆದರಬೇಡ್ರಿ. ನಿಮ್ಮಿಂದ 80% ಜನರಿದ್ದಾರೆ, ಶೋಷಿತರಿದ್ದಾರೆ, ಮಹಿಳೆಯರಿದ್ದಾರೆ, ಕಾರ್ಮಿಕರಿದ್ದಾರೆ, ಎಲ್ಲ ಜಾತಿ ಜನಾಂಗದವರು ನಿಮ್ ಬೆನ್ನೆಂದಿಗಿದ್ದಾರೆ. ನೀವು ಸಮಾಜದ ಸಿದ್ಧಾಂತವನ್ನು ಮೈಗೂಡಿಸಿಕೊಂಡವರಿದ್ದೀರಿ. ಯಾವುದೇ ಕಾರಣಕ್ಕೂ ಇದಕ್ಕೆ ಹಿಂದೆ ಸರಿಬೇಡ್ರಿ. ನೀವು ಬರ್ತಕ್ಕಂಥ ಕ್ಯಾಬಿನೆಟ್ ನಲ್ಲಿ ಇದನ್ನು ಸಚಿವ ಸಂಪುಟದಲ್ಲಿ ಒಪ್ಪಿ ಯಥಾವತ್ತಾಗಿ ಅನುಷ್ಠಾನ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಆಗ್ರಹ ಮಾಡ್ತಾ ಇದ್ದೀವಿ.